ಡೈರಿ. ಪೂಜಾ, ಹೇಗಿದೆಯಾ ಪುಟ್ಟ? ನಿನ್ನನ್ನು ನಿಮ್ಮಮ್ಮನ್ನು ನೋಡಿ ತುಂಬಾ ದಿನ ಆಯ್ತಪ್ಪ. ಆದ್ರೆ ಅಪ್ಪ ಇಲ್ಲಿ ಕಷ್ಟಪಡ್ತಿರೋದು ಯಾವಾಗ್ಲೂ ನಿನಗೆ ಮತ್ತೆ ಅಮ್ಮನಿಗೋಸ್ಕರ ಕಣೋ. ಏನಪ್ಪ ವಿನೋದ? ಅಣ್ಣ. ಏನು ವಿನೋದ, ಮಗಳು ನೆನಪಾದೇನಪ್ಪ? ಹೌದು ಅಣ್ಣ. ಅಳ್ಬೇಡ ಕಣಪ್ಪ. ನಮ್ಮಂತಹ ಗಂಡಸರು ಊರ್ ಬಿಟ್ಟು ಬೇರೆ ಊರಿಗೆ ಬಂದು ಕಷ್ಟಪಡೋದೇ ನಮ್ಮ ಮನೆಯವ್ರು ಚೆನ್ನಾಗಿರ್ಬೇಕು ಅಂತ. ಇನ್ನು ಸ್ವಲ್ಪ ದಿನಗಳಲ್ಲಿ ಹಣ ಕೂಡಿದ್ಮೇಲೆ ಊರಿಗೆ ಹೋಗಿ ಹೆಂಡತಿ ಮಕ್ಕಳನ್ನ ನೋಡ್ಬೋದು. ಈಗ ಸಮಾಧಾನ ಮಾಡ್ಕೊಂಡು ಕೆಲ್ಸ ನೋಡು. ಸರಿ ಬಾ, ಊಟ ಮಾಡೋಣ. ಇಲ್ಲ ಅಣ್ಣ, ನನ್ಗೆ ಹಸಿವಾಗ್ತಿಲ್ಲ ಅಣ್ಣ. ನೀವು ಹೋಗಿ ಊಟ ಮಾಡಿ ಅಣ್ಣ. ಏನಪ್ಪ ನೀನು ಯಾವಾಗ ನೋಡಿದ್ರು ಇದನ್ನೇ ಹೇಳ್ತೀಯ. ಸರಿಯಾಗಿ ಊಟ ಮಾಡೋದು ಇಲ್ಲ, ಸರಿಯಾಗಿ ನಿದ್ದೆನೂ ಮಾಡೋದಿಲ್ಲ. ಚೆನ್ನಾಗಿ ಕೆಲಸ ಮಾಡೋದಕ್ಕೆ ದೇಹದಲ್ಲಿ ಶಕ್ತಿ ಇರ್ಬೇಕಲ್ವಾ? ಊಟ ಮಾಡಪ್ಪ, ಬಾ ಊಟ ಮಾಡು. ಇಲ್ಲ ಅಣ್ಣ, ನನ್ಗೆ ಹಸಿವಾಗ್ತಿಲ್ಲ ಅಣ್ಣ. ನೀವು ಹೋಗಿ ಊಟ ಮಾಡಿ ಅಣ್ಣ. ನಾನು ಬರ್ತೀನಿ, ನಾನು ಆಮೇಲೆ ಬರ್ತೀನಿ ಅಣ್ಣ. ಏನಪ್ಪ ನೀನು ಎಷ್ಟು ಹೇಳಿದ್ರು ಕೇಳೋದಿಲ್ಲ ಅಂತೀಯ. ಸರಿಯಪ್ಪ, ನೀನೆಲ್ಲಿ ಕೇಳ್ತೀಯ? ಹಾ, ಚಿನ್ನು, ನಿನ್ ಪಕ್ಕದಲ್ಲಿ ಇರ್ಬೇಕು ಅಂತ ನನಗೆ ಆಸೆ ಕಣೋ. ಆದ್ರೆ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ಅದಕ್ಕೆ ದುಡ್ಡು ಬೇಕು ಅಲ್ವಾ? ನಮ್ಮಂತ ಬಡವ್ರಿಗೆಲ್ಲ ದುಡ್ಡಿಲ್ಲ ಅಂದ್ರೆ ಕಷ್ಟಪಡ್ಬೇಕು ಅಂತ ದೇವರು ಹಣೆನಲ್ಲಿ ಬರೆದು ಬಿಟ್ಟಿದ್ದಾನೆ. ಆದ್ರೆ ಒಂದೊಂದು ದಿನಾನು ನಿನ್ನ ನನ್ನ ಮನಸ್ಸಲ್ಲಿ ಜ್ಞಾಪಕ ಮಾಡಿಕೊಂಡು ಹೀಗೆ ಬದುಕ್ತಾ ಜೀವನ ನಡೆಸ್ತಾ ಇದೀನಿ ಕಂದ. ಆದ್ರೆ ಅಪ್ಪ ಹೆಚ್ಚು ದುಡ್ಡನ್ನ ಸಂಪಾದನೆ ಮಾಡ್ಕೊಂಡು ಬೇಗ ಬಂದ್ಬಿಡ್ತಾನೆ, ಆಯ್ತಾ? ಬರುವಾಗ ನಿನಗಿಷ್ಟವಾದ ಗೊಂಬೆ, ಅಮ್ಮನಿಗಿಷ್ಟವಾದ ಸೀರೆ, ಒಡವೆ ಎಲ್ಲ ತಗೊಂಡ್ ಬರ್ತೀನಿ. ತಗೊಂಡ್ ಬರ್ತೀನಿ. ಬಾರಪ್ಪ ಅಣ್ಣ, ಬಂದೆ ಅಣ್ಣ. ಏಯ್, ಸ್ಕೂಲ್ಗೆ ಹೋಗಿಲ್ವಾ? ಸ್ಕೂಲ್ಗೆ ಹೋಗಿಲ್ಲಮ್ಮ. ಯಾಕೆ? ಮೈಗೆ ಹುಷಾರಿಲ್ಲಮ್ಮ. ಡೈಲಿ ಇದೇ ಹೇಳ್ತಿದ್ಯಾ ನೀನು? ಇಲ್ಲಮ್ಮ, ನಿಜವಾಗ್ಲೂ ಹುಷಾರಿಲ್ಲಮ್ಮ. ಅದೆಲ್ಲ ಏನ್ ಹೇಳ್ಬೇಡ. ನಡಿ ಮೂದೇವಿ, ನಡಿ ನಡಿ. ಯಾವಾಗ ನೋಡಿದ್ರು ಇದೇ ಕೆಲ್ಸ. ಅಮ್ಮಯ್ಯ, ಏನ್ ಅನ್ಕೊಂಡೆ, ಏನಾಯ್ತು? ಆ ಮೂದೇವಿನೇ ಸ್ಕೂಲಿಂದ ಬಂದ್ಲು ಅನ್ಕೋತೀನಿ. ಏನೇ ಇದು? ಇನ್ನೂ ಸ್ವಲ್ಪ ಹೊತ್ತು ಖುಷಿಯಾಗಿರೋಣ ಅಂತ ಅನ್ಕೊಂಡೆ, ಇವಳು ಬೇರೆ ಬಂದ್ಬಿಟ್ಲು. ಸರಿ, ಈ ಶನಿ ಕಾಟ ಜಾಸ್ತಿ ಆಗ್ತಿದೆ. ಅವಳನ್ನ ಮೊದ್ಲು ಮುಗಿಸ್ಬಿಡು. ಅದನ್ನೇ ಮಾಡ್ತೀನಿ. ಇನ್ನು 2 ದಿವಸದಲ್ಲಿ ಅವಳ ಕೆಲ್ಸನೇ ಮುಗಿಸ್ಬಿಡ್ತೀನಿ. ಸರಿ ಸರಿ, ನಾನು ಬಚ್ಚಿಡ್ಕೋತೀನಿ. ನೀನ್ ಹೋಗಿ ಬಾಗ್ಲು ತೆಗಿ, ಆಮೇಲೆ ನಾನು ಓಡೋಗ್ತೀನಿ. ಸರಿನಾ? ಸರಿ, ಬನ್ನಿ. ಯೋ, ಅಲ್ಲಿ ಹೋಗಿ ಬಚ್ಚಿಕೋ. ಹಾ, ಸರಿ ಸರಿ. ಅಪ್ಪ, ಏನೇ? ಅಮ್ಮ, ತುಂಬಾ ಜ್ವರ ಕಣಮ್ಮ. ಮೈಯೆಲ್ಲ ನೋವ್ತಿದೆಮ್ಮ. ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀಯಾ? ಅದೆಲ್ಲ ಏನು ಬೇಡ. ಗೂಬೆ ಅಂತಂದು ಹೋಗ್ ಮಲ್ಕೋ, ಎಲ್ಲ ಸರಿ ಹೋಗುತ್ತೆ. ಹಸಿವಾಗ್ತಿದೆಮ್ಮ. ಬಂದ ತಕ್ಷಣ ತಿನ್ನೋದೇನಾ? ತಿನ್ನು ತಿನ್ನು ತಿನ್ನು. ಯಾವಾಗ ನೋಡಿದ್ರೆ ತಿನ್ನೋದು. ಹೊಟ್ಟೆನಾ ಏನಿದು? ಹೋಗೆ. ಓಯ್ ಬಾರೋ. ನಾನು ಹೊರಡ್ಲಾ? ಬೇಗ ಹೊರಡು. ಹಾ, ಅಯ್ಯೋ, ನನ್ ಚಿನ್ನ. ಹೋಗು.
ಸಂತೋಷವಾಗಿರೋಣ ಅನ್ಕೊಂಡೆ. ಈ ಗೂಬೆ ಬಂದೆಲ್ಲ ಕೆಡಿಸ್ಬಿಟ್ಲು. ಇವಳ ಇನ್ನೂ 4 ಹಾಕ್ಬೇಕು. ಏನ್ ಮಗ, ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಎಲ್ಲೋ ಹೋಗ್ತಿದೀಯಾ? ನಾನು ಊರ್ಗೋಗಿ ಬರ್ಬೇಕು ಅಂತಿದ್ದೀನಣ್ಣ. ಏನಪ್ಪ ದಿಢೀರಂತ? ಇನ್ನೂ ಸಂಬಳ ಕೊಟ್ಟಿಲ್ಲ, ಕೈಯಲ್ಲಿ ಸರಿಯಾಗಿ ದುಡ್ಡು ಇಲ್ಲ, ಯಾಕೆ ನಿನಗೆ ಅವಸರ? ಏನು ಅಂತ ಗೊತ್ತಾಗ್ತಿಲ್ಲಣ್ಣ. 2 ದಿನದಿಂದ ನನ್ನ ಎದೆ ಯಾಕೋ ಹೊಡ್ಕೊಳ್ತಿದೆಯಣ್ಣ. ಕಣ್ಣು ಮುಚ್ಚಿದ್ರೆ ನನ್ನ ಹೆಂಡತಿ ಮಗುನೇ ಜ್ಞಾಪಕ ಬರ್ತಿದ್ದಾರೆ. ಅವರೇ ನೆನಪಾಗ್ತಿದ್ದಾರೆ ಅಣ್ಣ. ಇಲ್ಲಿ ಮನ್ಸು ಯಾಕೋ ಹೊಂದ್ಕೊಳ್ತಿಲ್ಲ ಅಣ್ಣ. ಕುಟುಂಬ ಅಂದ್ರೆ ನನಗೆ ಅಷ್ಟು ಪ್ರೀತಿ, ಪ್ರೀತಿನೇ. ಆದ್ರೆ ಅದನ್ನ ಹೇಳಕ್ಕಾಗಲ್ಲ ಅಣ್ಣ. ಅಂತಿಂತ ಪ್ರೀತಿ ಇಲ್ಲ. ನನಗೆ ಬುದ್ಧಿ ಬರೋದಕ್ಕೂ ಮೊದ್ಲೇ ನಮ್ಮಮ್ಮ, ಅಳಿಬೇಡಪ್ಪ, ನನ್ನ ಮಗಳು ಹುಟ್ಟಿದ ನಂತರದಲ್ಲಿ ಮತ್ತೆ ನನಗೆ ನಮ್ಮ ಅಮ್ಮನೇ ಮತ್ತೆ ಹುಟ್ಟು ಬಂದಿದ್ದಾಳೆ ಅಂತ ಅನಿಸ್ತಾ ಇದೆ. ಅದಕ್ಕೆ ಅಣ್ಣ, ಅವಳು ನೋಡ್ದೆ ನನಗೆ ಇರೋದಕ್ಕೆ ಆಗೋದಿಲ್ಲ ಅಣ್ಣ. ಕಾಡು ಮೇಡು ಅಂದೇನೆ ತುಂಬಾನೇ ಕಷ್ಟಪಟ್ಟು ಕೈಗೆ 10 ರೂಪಾಯಿ ಬಂದ್ರು ಮನೆ ಒಳಗಡೆ ಹೋದಾಗ ಓಡ್ ಬಂದು ಅಪ್ಪ ಅಂತ ಕರೆಯೋ ಒಂದು ಮಗುನು ಪ್ರೀತಿಯಾಗಿ ನೋಡ್ಕೊಳ್ಳೋ ಒಬ್ಬ ಹೆಂಡತಿ ಇದ್ರೆ ಅದೇ ಅಲ್ವಣ್ಣ ಜೀವನಕ್ಕೊಂದು ಅರ್ಥ, ಅದೇ ಅಲ್ವಣ್ಣ ಸಂತೋಷ. ಅಲ್ಲಿ ಸಿಗೋ ಸಂತೋಷ ಇದೆಯಲ್ಲ ನೋಡಿ, ಈ ಭೂಮಿ ಮೇಲೆ ಬೇರೆ ಎಲ್ಲೂ ಸಿಗೋಲ್ಲ ಅಣ್ಣ. ಅದಕ್ಕೆ ಅಣ್ಣ, ಹೋಗಿ ಅವ್ರನ್ನ ನೋಡ್ಕೊಂಡು ಅವ್ರು ಇಷ್ಟಪಡೋದನ್ನೆಲ್ಲ ಕೊಡಿಸ್ಬಿಟ್ಟು ಸ್ವಲ್ಪ ಮನಸ್ಸು ನೆಮ್ಮದಿಯಾಗಿರುತ್ತಣ್ಣ. ನೀನ್ ಹೇಳೋದು 100ಕ್ಕೆ 100 ನಿಜ ಕಣಪ್ಪ. ನಿನ್ನಂತಹ ಒಬ್ಬ ಗಂಡನೋ ಒಬ್ಬ ಅಪ್ಪ ಸಿಗೋದಕ್ಕೆ ಅವರು ಅದೃಷ್ಟ ಮಾಡಿರ್ಬೇಕು. ಸರಿ, ನೀನ್ ಹೊರಡು, ನಿನ್ ಮನೆಯವ್ರನ್ನ ನೋಡ್ಕೊಂಡ್ ಬಾ. ಹುಷಾರಾಗಿ ಹೋಗ್ಬಾ. ಹುಷಾರು. ಸರಿ ಅಣ್ಣ. ಬರ್ತೀನಣ್ಣ. ಹುಷಾರಾಗಿ ಹೋಗಪ್ಪ. ಹೇಗಿದೀಯಾ? ಹೌದು, ಪೂಜಾ ಎಲ್ಲಿ? ಪೂಜಾ 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 ಮಗಳೇ, ಎಲ್ಲಿದೀಯಾ? ಏನ್ರಿ ದಿಢೀರಂತ ಬಂದ್ ನಿಂತಿದ್ದೀರಾ? ಒಂದ್ ಫೋನು ಮಾಡಿಲ್ಲ? ಅದು ಸುಶಿಗೂ ಪೂಜಾಗೂ ದಿಢೀರ್ ಅಂತ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಹಂಗೆ ಒಂದು ಶಾಕ್ ವಿಸಿಟ್. ಏನ್ ಹಂಗ್ ನೋಡ್ತಿದೀಯಾ? ಇಲ್ಲಿ ನೋಡ್ದಾ, ಪೂಜಾಗೆ ಗೊಂಬೆ ತಗೊಂಡ್ ಬಂದಿದ್ದೀನಿ. ನಿನಗೆ ಸ್ಯಾರಿ, ಜಿವಲ್ಸು, ಅದು ಇದು ಅಂತ ಏನೇನೆಲ್ಲ ಆಗುತ್ತೋ ಕೈಲಿದ್ದ ದುಡ್ಡಲ್ಲಿ ಎಲ್ಲ ತಂದ್ಬಿಟ್ಟೆ. ಹೌದು, ದಾರಿಲ ಯಾಕೆ ಅಡ್ಡ ನಿಂತಿದೀಯಾ? ದಾರಿ ಬಿಡು, ಒಳಗಡೆ ಹೋಗೋಣ. ಪೂಜಾ ಎಲ್ಲಿ? ಇಲ್ಲ ರೀ, ಮನೆ ಎಲ್ಲ ಗಲೀಜಾಗಿದೆ, ಕ್ಲೀನ್ ಮಾಡ್ಬಿಡ್ತೀನಿ. ಒಂದ್ ಸ್ವಲ್ಪ ಕೂತ್ಕೊಳ್ಳಿ. ಏಯ್, ನಾನ್ ಗೊಂಬೆ ಮಾರೋದಕ್ಕೆ ಬಂದಿದ್ದೀನಿ. ನನ್ ಸ್ವಂತ ಮನೆಗೆ ಬಂದಿದ್ದೀನಿ ಕಣೆ. ಇದು ಹೇಗಿದ್ರೆ ಏನು? ದಾರಿ ಬಿಡು, ದಾರಿ ಬಿಡು. ಸುಶೀಲಾ, ಯಾರ ಜೊತೆ ಮಾತಾಡ್ತಿದೀಯೇ? ಯಾರು? ಯಾರದು? ಯಾರದು? ಇವಳು ಬೇರೆ. ಬೇಗ ಹೊರಡೋಣ ಅಂತ ನೋಡಿದ್ರೆ ಇಲ್ಲ ರೀ, ಯಾರು ಇಲ್ಲ ರೀ. ಏಯ್, ನಿಜ ಹೇಳು, ಯಾರದು? ಏಯ್, ಬೇಗ ಬಾರೆ. ಸುಶೀಲಾ, ಯಾರ ಜೊತೆ ಮಾತಾಡ್ತಿದ್ಯಾ? ಏನಂದ್ರೆ ಯಾರೇ? ಯಾರೇ? ಏಯ್, ನೋ. ಏಯ್, ಏನಂದ್ರೆ ಏಯ್, ಏಯ್, ಯಾರೋ ನೀನು? ಯಾರೋ ನೀನು? ಏಯ್, ಏಯ್, ಲೇ ನಿನ್ನ. ಏನಂದ್ರೆ ಯಾರೇ ಅವನು? ಯಾರೇ ಅವನು? ನನ್ ಮನೇಲಿ ಏನ್ ನಡೀತಾ ಇದೆ? ಏನೇ ಈ ತರ ಅನ್ಯಾಯ ಮಾಡ್ಬಿಟ್ಟೆ? ನೀನೊಬ್ಳು ಮನುಷ್ಯಳೇನೆ?
ಬಿಡೋ. ಅಯ್ಯೋ, ಏನೋ ಕಿರಿಸ್ತಾ ಇದ್ಯಾ? ನಾನೇನು ಪತಿವ್ರತೆ ಅಲ್ಲ. ನೀನ್ ಆಚೆ ಊರಿಗೆ ಹೋಗ್ಬಿಡ್ತ್ಯಾ? ನನಗ್ ಸುಖ ಬೇಡ್ವಾ? ಏನೇ ಹೇಳ್ದೆ? ಹೇಯ್ ಸುಶೀಲಾ, ಹೇಯ್ ಏನ್ ನಾಟಕ ಆಡ್ತಿದ್ಯಾ? ಹೇಯ್ ಹೇಯ್ ಹೇ ಸುಶೀಲಾ, ಹೇಯ್ ನಾಟಕ ಆಡ್ತಿದ್ಯಾ? ರಕ್ತ. ಸುಶೀಲಾ, ಸುಶೀಲಾ, ಎದ್ದೇಳು ಸುಶೀಲಾ. ಅಯ್ಯೋ ಪಾಪಿ, ಅನಾವಶ್ಯಕ ಕೊಲೆಗಾರ ಆಗ್ಬಿಟ್ಟೆಲ್ಲೋ. ಅಯ್ಯೋ ಪೂಜಾ, ನನ್ನ ಮಗಳು ಪೂಜಾ ಎಲ್ಲಿ? ಪೂಜಾ, ಪೂಜಾ ಕಂದ, ನನ್ ಪೂಜಾ ಏನ್ ಮಾಡ್ದೀಯ? ಪೂಜಾ, ನನ್ ಮಗಳಿನ್ನೇನ್ ಮಾಡ್ದೀಯ? ನನ್ನ ಮಗಳಲ್ಲೇ? ಪೂಜಾ, 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 ಪೂಜಾ ಎಲ್ಲಮ್ಮ ಇದೆಯಾ? ಪೂಜಾ, ಪೂಜಾ ಎಲ್ಲ ಇದೆಯಾ? ಪೂಜಾ, ಪೂಜಾ, ಪೂಜಾ ಎಲ್ಲ ಇದೆಯಾ? ಪೂಜಾ, 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 ಅಯ್ಯೋ ಪೂಜಾ, ಅಯ್ಯೋ ಅಯ್ಯೋ ಮಗಳೇ, ಅಯ್ಯೋ ಪೂಜಾ ಏನಾಯ್ತು ಮಗಳೇ? ಅಯ್ಯೋ ಪೂಜಾ ಏನೇ? ಅಯ್ಯೋ ಅಯ್ಯೋ ಪೂಜಾ, ಪೂಜಾ ಏನು ಆಯ್ತು ನಿನಗೆ? ಕಂದ ಏನಾಯ್ತು ಕಂದ? ಪೂಜಾ, ನನ್ ಪೂಜಾಗೆ ಏನಾಯ್ತಪ್ಪ? ಅಯ್ಯೋ ಪೂಜಾ, ಪೂಜಾ, ಪೂಜಾ ಎದಳಮ್ಮ, ಮಾತಾಡಮ್ಮ. ಏನು ಮಗಳೇ? ಯಾವಾಗ್ಲೂ ನನ್ನ ಹೊಡಿತಾನೆ ಇರ್ತಾರೆ, ಬೈತಾನೂ ಇರ್ತಾರೆ, ಬಾಯೆಲ್ಲ ಕಟ್ಟಿ ಎಲ್ಲಾದ್ರೂ ಮುಚ್ಚಿಟ್ಬಿಡ್ತಾರಪ್ಪ. ಯಾವ್ದೋ ಅಂಕಲ್ ಅವಾಗವಾಗ ಬರ್ತಾರೆ, ಅಮ್ಮ ಜೊತೆ ಸೇರ್ಕೊಂಡು ಅವರು ಹೊಡಿತಾರಪ್ಪ ನನ್ನ. ನಂಗ್ ಭಯ ಆಗ್ತಿದೆಪ್ಪ. ಅಯ್ಯೋ ಭಯ ಪಡ್ಬೇಡ ಮಗಳೇ, ಭಯ ಪಡ್ಬೇಡ. ಅಪ್ಪ ಇನ್ಮೇಲೆ ಹೋಗ್ಬಿಡಿಪ್ಪ, ಇನ್ಮೇಲೆ ಎಲ್ಲೂ ಹೋಗ್ಬಿಡಿಪ್ಪ ನನ್ ಬಿಟ್ಟು. ಹೋಗೋದಿಲ್ಲ ಮಗಳೇ. ಅಯ್ಯೋ ಪಾಪಿ, ನೀನು ನನ್ನ ಮಗಳು ಊರಲ್ಲಿ ಚೆನ್ನಾಗಿರ್ಬೇಕು, 4 ಜನ ಹೊಗಳೋ ರೀತಿ ಬದುಕ್ಬೇಕು ಅಂತ ಕಾಡು ಮೇಡು ಮಳೆ ಬಿಸಿಲು ನೋಡ್ದೆ ನಮ್ಮಂತ ಗಂಡಸರಿಗೆಲ್ಲ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಓಡ್ತಾನೆ ಇರ್ಬೇಕು ದಿನ. ನಿನ್ನಂತವಳಿಗೆಲ್ಲ ಎಲ್ಲೇ ಅರ್ಥ ಆಗುತ್ತೆ. ನಾನ್ ಮನ್ಸ್ ಮಾಡಿದ್ರೆ ಅಲ್ಲಿ ಇಲ್ಲಿ ಹೋಗಿ ಅಲ್ಲಿ ಮುದಿತಲ್ಲೇನೆ. ಆದ್ರೆ ಕುಟುಂಬನೇ ಮುಖ್ಯ. ಹೆಂಡತಿ ಮಗುನೇ ನನ್ನ ಪ್ರಪಂಚ ಅಂತ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿರೋದು. ಏನೇ ಈ ತರ ಹಾಳು ಮಾಡ್ಬಿಟ್ಟೆ. ಎತ್ತ ಮಗುನೇ ಕೊಲ್ಲುವಂತ ನೀಚ್ ಕೆಲಸ ಮಾಡಿದೀಯಲ್ಲ. ನಿನ್ನಂತ ಹೆಂಗಸರ್ನ ಭೂಮಿ ಮೇಲೆ ಬದುಕಬಾರ್ದು ಕಣೆ. ಅಯ್ಯೋ ಪೂಜಾ, ಅಪ್ಪ ಕೊಲೆಗಾರ ಆಗ್ಬಿಟ್ಟಪ್ಪ, ಅಪ್ಪ ಕೊಲೆಗಾರ ಆಗ್ಬಿಟ್ಟ. ಏನ್ ಮಾಡ್ಲಿ?
ನಾನ್ ಜೈಲ್ಗೆ ಹೋದ್ರೆ ನೀನು ಒಬ್ಳೆ ಆಗ್ಬಿಡ್ತಿಲ್ಲ ಮಗಳೇ.